ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 151ರಿಂದ 155. ಓಂ ಸತ್ಯಜ್ಞಾನಾನಂದರೂಪ ಸಾಮರಸ್ಯ ಪರಾಯಣ ಕಪರ್ದಿನಿ ಕಲಾಮಾಲಾ ಕಾಮಧುಕ್ಕಾಮರೂಪಿಣಿ ಕಲಾನಿಧಿ ಕಾವ್ಯಕಲಾ ರಸಜ್ಞಾರಸಶೇವಧಿಃ ಪುಷ್ಟಾ ಪುರಾತನಾ ಪೂಜ್ಯ ಪುಷ್ಕರಾ ಪುಷ್ಕರೇಕ್ಷಣ ಪರಂಜ್ಯೋತಿಃ ಪರಂಧಾಮ ಪರಮಾಣುಃ ಪರಾತ್ಪರ ಪಾಶಹಸ್ತಾ ಪಾಶಹಂತ್ರಿ ಪರಮಂತ್ರವಿಭೇದಿನಿ ಮೂರ್ತಾ ಮೂರ್ತಾ ನಿತ್ಯತೃಪ್ತಾ ಮುನಿಮಾನಸಹಂಸಿಕಾ ಸತ್ಯವ್ರತಾ ಸತ್ಯರೂಪಾ ಸರ್ವಾಂತರ್ಯಾಮಿನಿ ಸತಿ ಬ್ರಹ್ಮಾಣಿ ಬ್ರಹ್ಮಜನನಿ ಬಹುರೂಪಾ ಬುಧಾರ್ಚಿತಾ ಪ್ರಸವಿತ್ರಿ ಪ್ರಚಂಡಾಜ್ಞಾ ಪ್ರತಿಷ್ಠಾ ಪ್ರಕಟಾಕೃತಿಃ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 151. ಸತ್ಯಜ್ಞಾನಾನಂದರೂಪಾ. ಆ ದೇವಿಯ ನಿಜವಾದ ರೂಪ ಯಾವುದಪ್ಪ? ಸತ್ಯಂ ಜ್ಞಾನಂ ಅನಂತಂ. ಸತ್ಯ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಯಾವುದೇ ಬದಲಾವಣೆ ಆಗದಂತೆ ಇರ್ತಕ್ಕಂಥದ್ದಕ್ಕೆ ಸತ್ಯ ಅಂತ ಹೆಸರು. ಇಡೀ ಪ್ರಪಂಚದಲ್ಲಿ ಯಾವುದಾದರೂ ಆ ರೀತಿ ಬದಲಾಗದೇ ಇರತಕ್ಕಂಥ ವಸ್ತು ಇದೆ ಅಂದರೆ ಅದು ಆತ್ಮ ಒಂದೇ. ಅದಕ್ಕೆ ಹೆಸರು ಬ್ರಹ್ಮ ಚೈತನ್ಯ. ಅದು ಜಡ ಅಲ್ಲ, ಯಾವುದೋ ಒಂದು ಬಂಡೆ ಅಲ್ಲ, ಅಥವಾ ಯಾವುದೋ ಒಂದು ಸಮುದ್ರ ಅಲ್ಲ, ಅಥವಾ ಯಾವುದೋ ಒಂದು ಪರ್ವತ ಅಲ್ಲ. ಜ್ಞಾನಂ, ಅದು ಜ್ಞಾನ ಸ್ವರೂಪ, ಚೈತನ್ಯ ಸ್ವರೂಪವಾಗಿದೆ. ಯಾರಲ್ಲಿ ಈ ಚೈತನ್ಯ ಇರುತ್ತೋ ಅವರಿಗೆ ಮಾತ್ರನೇ ಜ್ಞಾನ ಉಂಟಾಗೋದು. ಚೈತನ್ಯ ಇಲ್ಲ ಅಂದರೆ ಯಾವ ಜ್ಞಾನವೂ ಇಲ್ಲ. ಅನಂತ ಜ್ಞಾನ ಸ್ವರೂಪಳು ಆ ದೇವಿ. ಇನ್ನೊಂದು ಆನಂದ. ನಮಗೆಲ್ಲರಿಗೂ ಕೂಡ ಬೇಕಾಗಿರೋದೇ ಆನಂದ. ಅದಕ್ಕೋಸ್ಕರನೇ ನಾವು ಸದಾ ಕರ್ಮಗಳನ್ನು ಮಾಡಿ ಆನಂದ ಪಡೆಯೋದಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಆನಂದದ ರುಚಿ ಗಾಢ ನಿದ್ರೆಯಲ್ಲಿ ಉಂಟಾಗಿರುತ್ತೆ. ಆಗ ಶರೀರವೂ ಇಲ್ಲ, ಮನಸ್ಸೂ ಇಲ್ಲ. ಪ್ರಾಣ ಆ ಚೈತನ್ಯದ ವಶದಲ್ಲಿರುತ್ತೆ. ಹಾಗಾಗಿ ನಮಗೇನೂ ಗೊತ್ತಾಗೋದಿಲ್ಲ ಗಾಢ ನಿದ್ರೆಯಲ್ಲಿ. ಆದರೆ ಆನಂದ ಮಾತ್ರ ಉಂಟಾಗಿರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಂಡು ಮತ್ತೆ ಮತ್ತೆ ಆ ಆನಂದವನ್ನು ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಏನು ಮಾಡಿದ್ರೂ ಆ ಆನಂದ ಸಿಗ್ತಾ ಇಲ್ಲ. ಅದಕ್ಕೆ ನಮಗೆ ತೃಪ್ತಿ ಇಲ್ಲ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಆಹಾರಗಳನ್ನು ರುಚಿ ನೋಡಿ ತಿಂದು ಆನಂದ ಪಡಬೇಕು ಅಂತ ಆಸೆ, ಆದರೂ ಆನಂದ ಸಿಗಲಿಲ್ಲ. ಗಂಡು ಹೆಣ್ಣಿನ ಸಂಪರ್ಕ, ಹೆಣ್ಣು ಗಂಡಿನ ಸಂಪರ್ಕಕ್ಕೆ ಹೋಗಿದ್ರೂ ಆನಂದ ಸಿಗಲಿಲ್ಲ. ಎಂಥೆಂಥ ಅರಮನೆಯಲ್ಲಿ ವಾಸ ಮಾಡಿದ್ರೂ ಆನಂದ ಸಿಗಲಿಲ್ಲ. ದೇಶ ವಿದೇಶಗಳನ್ನೆಲ್ಲ ಸುತ್ತಿ ಬಂದರೂ, ಯಾವ ತೀರ್ಥಯಾತ್ರೆ ಮಾಡಿದ್ರೂ, ಎಷ್ಟೇ ಪೂಜೆ ಮಾಡಿ ಭಜನೆ ಮಾಡಿ ಹೋಮ ಮಾಡಿದ್ರೂ ಕೂಡ ಯಾವ ಕರ್ಮಗಳಿಂದಲೂ ಈ ಆನಂದ ಸಿಗಲಿಲ್ಲ. ಆಗ ಹತಾಶನಾಗಿ ಮನುಷ್ಯ ಒಂದು ದಿವಸ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಒಳಗಡೆಯಿಂದನೇ ಸ್ಫುರಣೆ ಆಗುತ್ತೆ, ನಿನಗೆ ಆನಂದ ಸಿಗಬೇಕಾದರೆ ಗುರುಗಳಿಂದ ತತ್ವೋಪದೇಶವನ್ನು ಪಡೀಬೇಕು ಅಂತ. ಆಗ ವೇದಾಂತದಲ್ಲಿರ್ತಕ್ಕಂಥ ತತ್ವವನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಏನದು ತತ್ವ ಅಂದರೆ, ಸತ್ಯಜ್ಞಾನ ಆನಂದ ಸ್ವರೂಪವಾಗಿರ್ತಕ್ಕಂಥ ಚೈತನ್ಯ ನಿನ್ನೊಳಗೆ ಇದೆ. ಅಷ್ಟೇ ಅಲ್ಲ,
ಅದೇ ನೀನು ತತ್ವಮಸಿ. ಹೌದಾ ಅಂತ ಹೇಳಿ ಅವನು ಸಾಧನೆಗೆ ಹೊರಡ್ತಾನೆ. ಭೃಗು ಹೇಗೆ ವರುಣನ ಬಳಿಯಲ್ಲಿ ಹೋಗಿ ನನಗೆ ಬ್ರಹ್ಮೋಪದೇಶವನ್ನು ಮಾಡು ಅಂತ ಕೇಳಿದಾಗ ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ವರುಣ ತನ್ನ ಮಗನಾದ ಭೃಗುವಿಗೆ ಹೇಳ್ತಾನೆ. ಆಗ ಭೃಗು ತಪಸ್ಸು ಮಾಡಿ ಮೊದಲು ಅನ್ನವೇ ಬ್ರಹ್ಮ, ಆನಂತರ ಪ್ರಾಣ ಬ್ರಹ್ಮ, ಆನಂತರ ಮನಸ್ಸು ಬ್ರಹ್ಮ, ಆಮೇಲೆ ಬುದ್ಧಿ ಬ್ರಹ್ಮ, ಆನಂದಮಯ ಕೋಶವೇ ಬ್ರಹ್ಮ, ಕೊನೆಗೆ ಆನಂದವೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಅದನ್ನು ತಿಳ್ಕೊಂಡ್ಮೇಲೆ ಮತ್ತೆ ತಂದೆಯಾದ ವರುಣನ ಬಳಿಗೆ ಹೋಗಬೇಕಾದ ಅಗತ್ಯ ಇರಲಿಲ್ಲ. ಯಾಕೆಂದರೆ ಯಾವ ಅನಂತವಾಗಿರ್ತಕ್ಕಂಥ ಆನಂದ ವರುಣನಲ್ಲಿ ಇತ್ತೋ ಅದೇ ಅನಂತ ಆನಂದ ಭೃಗುವಿನಲ್ಲೂ ಇದೆ ಅಂತ ಗೊತ್ತಾಯಿತು ಭೃಗುವಿಗೆ. ಅದು ಚೈತನ್ಯ ಸ್ವರೂಪ. ಎಲ್ಲ ಜೀವಿಗಳಲ್ಲೂ ಅನಂತವಾಗಿರ್ತಕ್ಕಂಥ ಆನಂದ ಹೃದಯದಲ್ಲೇ ಇದೆ ಅನ್ನೋದು ಗೊತ್ತಾದ ಮೇಲೆ ಇನ್ನು ಮತ್ತೆ ಅವನು ಹುಡುಕೋದಕ್ಕೆ ಹೋಗೋದಿಲ್ಲ. ಆ ದೇವಿ ಸತ್ಯ, ಜ್ಞಾನ, ಆನಂದ ಸ್ವರೂಪಳಾಗಿ ಹೃದಯದಲ್ಲಿಯೇ ಇದ್ದಾಳೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಇದನ್ನೇ ಶ್ರೀಕೃಷ್ಣನು ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತಮೇವ ಚ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತಕೃತ್ ವೇದಮಿದೇವ ಚಾಹಂ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಒಂದು ಶರೀರ ಅಲ್ಲಪ್ಪ ಅರ್ಜುನ, ನಾನು ಆತ್ಮ, ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಆತ್ಮ ನಾನು. ಬರೀ ಶ್ರೀಕೃಷ್ಣ ಅಷ್ಟೇ ಅಲ್ಲ, ನಾವು ಯಾವ ದೇವತೆಯನ್ನು ಪೂಜೆ ಮಾಡೋಕ್ಕೆ ಹೊರಟಿದ್ದೀವೋ, ಯಾವ ದೇವತೆಯನ್ನು ಕಾಣೋದಕ್ಕೆ ತೀರ್ಥಯಾತ್ರೆ ಮಾಡ್ತಾ ಇದ್ದೀವೋ ಆ ದೇವತೆ ನಮ್ಮ ಹೃದಯದಲ್ಲೇ ಬೆಳಗ್ತಾ ಇರ್ತಕ್ಕಂಥ ಚೈತನ್ಯ. ಸಾಮರಸ್ಯ ಪರಾಯಣ. ಒಬ್ಬ ಜ್ಞಾನಿ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ ಅಂದರೆ ಸಮತ್ವಂ ಯೋಗ ಉಚ್ಯತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಯಾರು ನಿಜವಾಗ್ಲೂ ಜ್ಞಾನಿ ಪಂಡಿತರು? ಎಲ್ಲ ಜೀವಿಗಳಲ್ಲೂ, ಎಲ್ಲ ವಸ್ತುಗಳಲ್ಲೂ, ಎಲ್ಲರಲ್ಲೂ ಚೈತನ್ಯವನ್ನೇ ಯಾರು ಕಾಣ್ತಾ ಸಾಮರಸ್ಯವನ್ನು ತಾಳ್ತಾರೋ ಅಂಥವರೇ ನಿಜವಾಗ್ಲೂ ಪಂಡಿತರು. ಅದನ್ನು ಕೊಡೋರು ಯಾರು? ಈ ಒಂದು ಜ್ಞಾನವನ್ನು ಭಗವತಿ ದೇವಿ ಸಾಮರಸ್ಯ ಪರಾಯಣ. ಕಪರ್ದಿನಿ. ಶಿವನಿಗೆ ಹೆಸರು ಕಪರ್ದಿನಃ. ಉದ್ದವಾದ ಜಟೆ ಉಳ್ಳವನು. ಅದನ್ನು ತುಂಬ ಅಲಂಕಾರಿಕವಾಗಿ ಅದನ್ನು ಕಟ್ಟಿಕೊಂಡಿದ್ದಾನೆ. ಆ ಜಟಾಧಾರಿಯಾಗಿದ್ದಾನೆ ಶಿವ. ದೇವಿ ಅರ್ಧನಾರೀಶ್ವರಿ ಆಗಿರೋದ್ರಿಂದ, ಶಿವನಲ್ಲಿ ಐಕ್ಯಳಾಗಿರೋದ್ರಿಂದ ಅವಳು ಕೂಡ ಕಪರ್ದಿನಿ. ಕಲಾಮಾಲಾ. ಆ ದೇವಿ 16 ಕಲೆಗಳಿಂದ ಕೂಡಿದಾಳೆ ಚಂದ್ರನಲ್ಲಿದ್ದಾಗ, ಅದಕ್ಕೆ ಅವಳಿಗೆ ಹೆಸರು ಕಲಾಮಾಲಾ. ಇನ್ನೊಂದು 64 ಕಲೆಗಳಿದೆಯಂತೆ. ನಾಟ್ಯಶಾಸ್ತ್ರ, ಸಂಗೀತಶಾಸ್ತ್ರ, ಅರ್ಥಶಾಸ್ತ್ರ, ಹೀಗೆ ಸಾಕಷ್ಟು ಕಲೆಗಳಿವೆ. ಆ ಕಲೆಗಳ 64 ಕಲೆಗಳ ಆ ಮಾಲೆ ಆ ದೇವಿಯಾಗಿದ್ದಾಳೆ. ಆ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಈ 64 ಕಲೆಗಳು ಕೂಡ ದಕ್ಕುತ್ತದೆ. ಕಾಮಧಕ್. ಎಲ್ಲ ಕಾಮನೆಗಳನ್ನು ಈಡೇರಿಸಿ ಕೊಡ್ತಕ್ಕಂಥವಳು, ಅಥವಾ ಎಲ್ಲ ಕಾಮನೆಗಳನ್ನು ತನ್ನ ವಶದಲ್ಲಿ ಇಟ್ಕೊಂಡಿರ್ತಕ್ಕಂಥವಳು. ಯಾರಿಗೆ ಯಾವ ಕಾಮ ಬೇಕೋ ಆ ದೇವಿಯನ್ನು ಆರಾಧನೆ ಮಾಡಿ ಪಡ್ಕೋಬಹುದು. ಕಾಮರೂಪಿಣಿ. ಸರ್ವಾನ್ ಕಾಮಾನ್ ಸಮಶ್ನುತ ಇತಿ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಯಾರು ಆ ದೇವಿಯನ್ನು ಹೃದಯದಲ್ಲಿಟ್ಕೊಂಡು ಆರಾಧನೆ ಮಾಡ್ತಾರೋ ಅವರು ಎಲ್ಲ ಕಾಮನೆಗಳನ್ನು ಹೊಂದುತ್ತಾರೆ. ಹಾಗಾಗಿ ಆ ದೇವಿ ಕಾಮಸ್ವರೂಪ ಅಥವಾ ಕಾಮರೂಪಿಣಿ. ಎಲ್ಲ ಕಾಮನೆಗಳ ಹಿನ್ನೆಲೆ ಏನು? ಆನಂದವನ್ನು ಅನುಭವಿಸಬೇಕು ಅಂತ. ಹಾಗಾಗಿ ಕಾಮ ಅಂದರೆ ಆನಂದ, ಆನಂದ ರೂಪಿಣಿ.
ಕಲಾನಿಧಿ, ಈ 64 ಕಲೆಗಳ ನಿಧಿ. ಕಲಾಮಾಲ ಅಂದರೂ ಅದೇ ಅರ್ಥ, ಕಲಾನಿಧಿ ಅಂದರೂ ಅದೇ ಅರ್ಥ. ಯಾರಿಗೆ ಯಾವ ಕಲೆ ಬೇಕೋ ಆ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಕಲೆಯನ್ನು ಪಡ್ಕೋಬಹುದು. ಕಾಳಿದಾಸ ಕಾವ್ಯ ಕಲೆಯಲ್ಲಿ ಪರಿಣಿತನಾದ, ವಾಲ್ಮೀಕಿ ಕಾವ್ಯದಲ್ಲಿ ಪರಿಣಿತರಾದರು, ಕೆಲವರು ಸಂಗೀತದಲ್ಲಿ ತ್ಯಾಗರಾಜರು, ಪುರಂದರದಾಸರು, ಹೀಗೆ ಕೆಲವರು ನಾಟ್ಯದಲ್ಲಿ ಭರತ ಮುನಿ, ನಾಟ್ಯ ಭರತ ಮುನಿ, ಹೀಗೆ ಕೆಲವರು ಆ ದೇವಿಯನ್ನು ಆರಾಧನೆ ಮಾಡಿ ಕಲೆಗಳನ್ನು ಸಂಪಾದನೆ ಮಾಡಿದ್ದಾರೆ. ನಮಗೆ ಯಾವ ಕಲೆ ಬೇಕೋ ಆ ಕಲೆಯನ್ನು ನಾವು ಆ ದೇವಿಯ ಆರಾಧನೆಯಿಂದ ಸಂಪಾದಿಸಬಹುದು. ಇಲ್ಲ ಅಂದರೆ ಬರೀ ಮನಸ್ಸು ಕೊಳೆ ಆಗತ್ತೆ ಅಷ್ಟೆ. ಕಾವ್ಯ ಕಲಾ, ಈ ಹಿಂದೆ ಹೇಳಿದಾಗೆ ಕಾವ್ಯ ಅನ್ನೋದು ಒಂದು ಕಲೆ. ಆ ಕಲೆಯನ್ನು ಭಕ್ತರಿಗೆ ಕೊಡ್ತಕ್ಕಂಥವಳು, ಯಾರು ಆ ಕಾವ್ಯ ಕಲೆಯನ್ನು ಆಸೆ ಪಡ್ತಾರೋ ಅಂಥವರಿಗೆ ಆ ಕಾವ್ಯ ಕಲೆಯನ್ನು ಕರುಣಿಸ್ತಕ್ಕಂಥವಳು. ರಸಜ್ಞಾ ರಸೋ ವೈ ಸಹ ರಸಗೃಹ್ಯೇವಾಯಲ್ಲಬ್ಧ್ವಾನಂದೀ ಭವತಿ. ಅವಳು ಆನಂದ ರಸದ ಸ್ವರೂಪವಾಗಿದ್ದಾಳೆ ಎಲ್ಲರ ಅಂತಃಕರಣದಲ್ಲಿ. ಆ ರಸಜ್ಞ, ಅದನ್ನು ಆನಂದವನ್ನು ಹೇಗೆ ಕೊಡೋದು ಅನ್ನೋದು ಆಕೆಗೆ ಚೆನ್ನಾಗಿ ತಿಳಿದಿದೆ. ರಸಶೇವಧಿ ಅಂದರೆ ರಸನಿಧಿ, ಕಲಾನಿಧಿನೂ ಅವಳೇ, ಜ್ಞಾನನಿಧಿನೂ ಅವಳೇ, ಸತ್ಯನಿಧಿನೂ ಅವಳೇ, ಆನಂದದ ನಿಧಿನೂ ಅವಳೇ. ರಸ ಅಂದರೆ ಆನಂದದ ರಸ ನಿಧಿ ಅವಳು. ಪುಷ್ಟ, ಎಲ್ಲರಿಗೂ ಪುಷ್ಟಿಯನ್ನು ಕೊಡ್ತಕ್ಕಂಥವಳು, ಒಳಗಡೆನೇ ಇದ್ದು ಪ್ರೇರಣೆಯನ್ನು ಕೊಟ್ಟು ಇಂಥ ಕೆಲಸ ಮಾಡು ಅಂತ ಹೇಳಿ, ಇಂಥ ಕೆಲಸ ಮಾಡಿದಾಗ ನಿನಗೆ ಹೆಚ್ಚು ಹಣ ಸಂಪಾದನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅದರಿಂದ ನಿನ್ನ ಎಲ್ಲ ಕಾಮನೆಗಳನ್ನು ಈಡೇರಿಸ್ಕೋಬಹುದು. ಆನಂತರ ಇಂಥ ಕಡೆ ಹೋದರೆ ನಿನಗೆ ಇಂಥ ಕಡೆ ಆನಂದ ಸಿಗುತ್ತೆ, ಇಂಥದ್ದು ತೊಗೊಂಡ್ರೆ ನಿನಗೆ ಶಕ್ತಿ ಸಿಗುತ್ತೆ ಅಂತ ಒಳಗಡೆ ಪ್ರೇರಣೆ ಮಾಡಿ ಶಕ್ತಿಯನ್ನು ಕೊಡ್ತಕ್ಕಂಥವಳು. ಇನ್ನೊಂದು, ಪೌಷ್ಟಿಕಾಂಶ ಇರತಕ್ಕಂಥ ಎಲ್ಲ ಆಹಾರವೂ ಅವಳೇ. ದೇಹದಲ್ಲಿ ಅವಳಿಲ್ಲ ಅಂತಂದರೆ ಸತ್ತ ಶರೀರ ಆಹಾರ ತಗೊಳಕ್ಕಾಗತ್ತಾ? ಹಾಗಾಗಿ ಪುಷ್ಟಿಯನ್ನು ಕೊಡ್ತಾ ಇರೋದೇ ಆ ದೇವಿ. ಪುರಾತನ, ಪುರಾಪಿ ನವ ಅಪಿ ಪುರಾತನ, ಹಿಂದೆನೂ ಇದ್ದಾಳೆ, ಈಗಲೂ ಇದ್ದಾಳೆ, ಮುಂದೆನೂ ಇರ್ತಾಳೆ. ಹಾಗಾಗಿ ಅವಳು ಪುರಾತನ. ಇಷ್ಟೆಲ್ಲ ಗುಣಗಳಿರ್ತಕ್ಕಂಥ ಅವಳನ್ನು ಪೂಜೆ ಮಾಡಬಾರ್ದಾ? ನಾವೆಲ್ಲರೂ ಕೂಡ ಪೂಜೆ ಮಾಡಬೇಕಾಗಿರೋದೇ ಆ ದೇವಿಯನ್ನು. ಪೂಜ್ಯ ಪುಷ್ಕರ, ಪುಷ್ಕರ ಅಂದರೆ ಕಮಲದ ಹೂವಿನಂತೆ ಅತ್ಯಂತ ಶುದ್ಧಳಾಗಿರ್ತಕ್ಕಂಥವಳು. ಕೆಸರಿನಲ್ಲಿಯೇ ಹುಟ್ಟಿ ಕೆಸರಿನಲ್ಲಿಯೇ ಬೆಳೆದು ಇದ್ದರೂ ಕೂಡ ಆ ಕೆಸರನ್ನು ಒಂದು ಚೂರು ಅಂಟಿಸ್ಕೊಂಡಿಲ್ಲ. ಹಾಗಾಗಿ ಅವಳು ಪುಷ್ಕರ. ಪುಷ್ಕರೇಕ್ಷಣ, ಕಮಲದಂತೆ ಕಣ್ಣುಳ್ಳವಳು, ಅತ್ಯಂತ ಸುಂದರವಾದ ಎಲ್ಲರನ್ನೂ ಆಕರ್ಷಿಸುವಂಥ ಕಣ್ಣುಳ್ಳವಳು, ಕಂಗೊಳಿಸ್ತಾ ಇದ್ದಾಳೆ. ಶ್ಲೋಕ 153. ಪರಂಜ್ಯೋತಿ ಜ್ಯೋತಿಷಾಮಪಿ ತಜ್ಜ್ಯೋತಿ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಈ ಪ್ರಪಂಚದಲ್ಲಿ ಬೆಳಗ್ತಾ ಇರತಕ್ಕಂಥ ಎಲ್ಲ ವಸ್ತುಗಳ ಹಿನ್ನೆಲೆಯಲ್ಲಿ ಆ ದೇವಿ ಇದ್ದಾಳೆ. ಸೂರ್ಯನನ್ನು, ಚಂದ್ರನನ್ನು, ವಿದ್ಯುತ್ತನ್ನು, ಅಗ್ನಿಯನ್ನು ಬೆಳಗಿಸ್ತಾ ಇರೋಳು ಅವಳೇ. ಅದಕ್ಕೆ ಅವಳು ಪರಂಜ್ಯೋತಿ. ನಮ್ಮ ಹೃದಯದಲ್ಲೇ ಇದ್ದು ಅಂತಃಕರಣಕ್ಕೆ ಜ್ಞಾನ ಅಂತಕ್ಕಂಥ ಜ್ಯೋತಿಯನ್ನು ಕೊಟ್ಟು ಬುದ್ಧಿಯನ್ನು ಪ್ರಚೋದನೆ ಮಾಡಿ ನಮ್ಮಿಂದ ಉತ್ತಮ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾಳೆ. ಪರಂಧಾಮ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಧಾಮದಲ್ಲಿ ವಾಸವಾಗಿದ್ದಾಳೆ ಅಂದರೆ ಹೃದಯ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿ ಯಾರೂ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲವೋ, ಯಾವ ಒಂದು ಜ್ಯೋತಿಯೂ ಕೂಡ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲವೋ, ಸೂರ್ಯ ಚಂದ್ರ ಯಾವ ಕಿರಣಗಳೂ ಪ್ರವೇಶ ಮಾಡೋಕ್ಕಾಗೋದಿಲ್ವೋ ಅಂಥ ಧಾಮ ಅವಳದು. ಯಾವ ಧಾಮ? ಹೃದಯ ಅಂತಕ್ಕಂಥ ಧಾಮ.
ಹೃದಯದ ಒಳಗಡೆ ಅವಳು ಇದ್ದಾಳೆ. ಅಂತರ್ಧಾಮ, ಅದರಿಂದ ನಾವು ಹೊರಗಡೆ ಆ ದೇವಿಯನ್ನು ಹುಡುಕೋದು ಬಿಟ್ಟು ಅಂತರ್ಮುಖಿಗಳಾಗಬೇಕು. ಪರಮಾಣು, ಒಂದು ಅಣು ಅಂದ್ರೇ ನಾವು ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಇನ್ನು ಪರಮಾಣು ಅಂದರೆ ಇನ್ನು ಎಷ್ಟು ಕಲ್ಪನೆಗೂ ಮೀರಿರ್ತಕ್ಕಂಥವಳು ಅವಳು ಪರಮಾಣು ಸ್ವರೂಪಳು. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣುವಾಗಿರ್ತಕ್ಕಂಥವಳು ಆ ದೇವಿ. ಅದರಿಂದ ಅತ್ಯಂತ ಸೂಕ್ಷ್ಮತಮಳಾಗಿರ್ತಕ್ಕಂಥವಳು. ಪರಾತ್ ಪರ, ಶ್ರೇಷ್ಠರಲ್ಲಿ ಶ್ರೇಷ್ಠಳಾಗಿರ್ತಕ್ಕಂಥವಳು. ಯಾವುದೋ ಒಂದು ವಸ್ತು ನಮಗೆ ಶ್ರೇಷ್ಠ ಅಂತ ಕಂಡ್ರೆ, ಯಾವುದೋ ಒಂದು ವ್ಯಕ್ತಿ ನಮಗೆ ಶ್ರೇಷ್ಠ ಅಂತ ಕಂಡ್ರೆ, ಆ ವ್ಯಕ್ತಿಗಿಂತಲೂ ವಸ್ತುಗಿಂತಲೂ ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥವಳು ಆ ದೇವಿ. ಪಾಶಹಸ್ತ, ತನ್ನ ಕೈಯಲ್ಲಿ ಪಾಶ, ಆ ಚಾವಟಿ ಹಗ್ಗವನ್ನು ಹಿಡ್ಕೊಂಡಿದ್ದಾಳೆ. ಯಾಕೆ? ಬಂಧಿಸೋದಕ್ಕೆ. ಯಾವುದನ್ನು ಬಂಧಿಸಬೇಕು? ಭಕ್ತನ ಅಂತಃಕರಣದಲ್ಲಿರ್ತಕ್ಕಂಥ ಕಾಮ, ಆಸೆಯನ್ನು ಬಂಧಿಸಿ ಆ ಮನಸ್ಸು ಅನ್ನೋದನ್ನು ಕಟ್ಟಾಕಿ ಇಡೀ ಅಂತಃಕರಣವನ್ನು ಆನಂದಮಯ ಮಾಡೋದಕ್ಕೋಸ್ಕರ ಅವಳು ಪಾಶವನ್ನು ಹಿಡಿದಿದ್ದಾಳೆ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಜಂಬ, ದರ್ಪ, ಅಹಂಕಾರ, ದ್ವೇಷ, ಅನುಮಾನ, ಈ ಎಲ್ಲ ಶತ್ರುಗಳನ್ನು ಬಂಧಿಸೋದಕ್ಕೋಸ್ಕರ ಪಾಶವನ್ನು ಹಿಡಿದಿದ್ದಾಳೆ. ಪಾಶಹಂತ್ರಿ, ಪಾಶ ಅಂದರೆ ಇನ್ನೊಂದರ್ಥ ವಿಷ ಅಂತ. ಆ ನಮ್ಮ ಒಳಗಡೆ ಇರತಕ್ಕಂಥ ನಕಾರಾತ್ಮಕ ಭಾವನೆಗಳನ್ನೆಲ್ಲ ಹಂತ್ರಿ, ಎಲ್ಲವನ್ನೂ ನಾಶ ಮಾಡ್ತಕ್ಕಂಥವಳು. ಮೊದಲು ಈ ನಕಾರಾತ್ಮಕ ಭಾವನೆಗಳನ್ನೆಲ್ಲ ಬಂಧಿಸೋದು, ಆಮೇಲೆ ನಾಶ ಮಾಡೋದು. ಪರಮಂತ್ರ ವಿಭೇದಿನಿ, ಈ ರಾಕ್ಷಸರು ಮತ್ತು ದುರುದ್ದೇಶದಿಂದ ಕೆಲವರು ಮಂತ್ರ ಜಪ ಮಾಡಿ ಶಕ್ತಿಗಳನ್ನು ಪಡ್ಕೊಳ್ತಾರೆ. ಅಂಥವರಿಗೆ ಅವರು ಜಪ ಮಾಡಿರತಕ್ಕಂಥ ಮಂತ್ರವೇ ಮುಂದೆ ಶತ್ರುಗಳಾಗಿ ಕಾಡುತ್ತವೆ. ಯಾಕೆಂದರೆ ಅವರು ಮಂತ್ರವನ್ನು ದುರುಪಯೋಗ ಮಾಡಿಕೊಂಡಿರ್ತಾರೆ. ಕೆಲವರು ಮಂತ್ರಗಳನ್ನು ಹೇಳಿ ಶಕ್ತಿಯನ್ನು ಪಡೆದು ಅದನ್ನು ದುಷ್ಕಾರ್ಯಗಳಿಗೆ ಬಳಸ್ತಾರೆ. ಅಂಥವರನ್ನು ಅವಳು ಸಂಹಾರ ಮಾಡ್ತಕ್ಕಂಥವಳು. ಅಂಥ ಮಂತ್ರಗಳ ಶಕ್ತಿಯನ್ನು ಭೇದಿಸ್ತಕ್ಕಂಥವಳು ವಿಭೇದಿನಿ, ಆ ಶಕ್ತಿ ಇಲ್ಲದ ಹಾಗೆ ಮಾಡ್ತಕ್ಕಂಥವಳು. ಮೂರ್ತಿ ರೂಪದಲ್ಲಿ ವ್ಯಕ್ತವಾಗ್ತಕ್ಕಂಥವಳು. ಸಗುಣೋಪಾಸಕರಿಗೆ ಅವರು ಬಯಸಿರ್ತಕ್ಕಂಥ ಯಾವುದೇ ರೂಪದಲ್ಲಿ ಅವರನ್ನು ಅನುಗ್ರಹ ಮಾಡ್ತಕ್ಕಂಥವಳು. ಅಮೂರ್ತ, ಆದರೆ ನಿಜವಾಗಿಯೂ ಸತ್ಯವಾಗಿಯೂ ಹೇಳೋದಾದರೆ ಅವಳಿಗೆ ಯಾವ ರೂಪವೂ ಇಲ್ಲ. ಆಕಾಶದಂತೆ ಎಲ್ಲ ಕಡೆ ಇರ್ತಕ್ಕಂಥವಳಿಗೆ ಎಲ್ಲಿಂದ ಒಂದು ರೂಪ ಇರೋದಕ್ಕೆ ಸಾಧ್ಯ? ಜ್ಞಾನಿಗಳಿಗೆ ಅವಳು ಅಮೂರ್ತ ಸ್ವರೂಪಳು, ಸಗುಣೋಪಾಸಕರಿಗೆ ಅವಳು ಮೂರ್ತ ಸ್ವರೂಪಳು. ಅನಿತ್ಯ ತೃಪ್ತ, ಎಷ್ಟು ಆ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೂ, ಎಷ್ಟು ಆರಾಧನೆ ಮಾಡಿದ್ರೂ, ಎಷ್ಟು ನಾಮಾವಳಿಗಳು ಹೇಳಿದ್ರೂ ಅವಳಿಗೆ ತೃಪ್ತಿನೇ ಇಲ್ಲ. ಒಂದು ವೇಳೆ ನಾವು ಒಂದಿಷ್ಟು ಮಂತ್ರಗಳನ್ನು ಹೇಳಿ ಅವಳು ತೃಪ್ತಿ ಹೊಂದಿಬಿಟ್ಟಿದ್ದರೆ ನಾವು ಮುಂದೆ ಇನ್ಯಾವ ಮಂತ್ರಗಳನ್ನು ಹೇಳ್ತಾನೇ ಇರಲಿಲ್ಲ. ಎಷ್ಟು ವರ್ಷ, ಎಷ್ಟು ಜನ್ಮಾಂತರದಲ್ಲಿ ನಾವು ಭಕ್ತಿಯನ್ನು ತಾಳಿ ಆಕೆಯ ನಾಮವನ್ನು ಅನುಸಂಧಾನ ಮಾಡ್ತಾ ಇದ್ದರೂ ಅವಳು ತೃಪ್ತಳಾಗಿ ಸಾಕು ಅಂತ ಹೇಳ್ತಾ ಇಲ್ಲ. ಭಕ್ತರಿಂದ ಮತ್ತೆ 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 ತನ್ನ ನಾಮಗಳನ್ನು ಕೇಳ್ತಾನೇ ಇದ್ದಾಳೆ. ಆ ಭಕ್ತರಿಂದ ಆ ನಾಮಾವಳಿಗಳನ್ನು ಕೇಳೋದಕ್ಕೆ ಅವಳಿಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗಾಗಿ ಭಕ್ತರಿಗೆ ಅವಳು ಅನುಗ್ರಹ ಮಾಡಿ ಮತ್ತೆ ಮತ್ತೆ ನಾಮ ಜಪ ಮಾಡುವಂತೆ ಪ್ರೇರಣೆ ಕೊಡ್ತಾಳೆ. ಅದರಿಂದ ಅವಳು ಅನಿತ್ಯ ತೃಪ್ತ. ಈಗಾಗಲೇ ನಿತ್ಯ ತೃಪ್ತ ಅಂತ ಬಂದಿದೆ. ಜ್ಞಾನಿಗಳಿಗೆ ಅವಳು ನಿತ್ಯ ತೃಪ್ತಳು. ಜ್ಞಾನಿಗಳು ಯಾವ ಕರ್ಮಗಳನ್ನು ಮಾಡಲೇಬೇಕಾಗಿಲ್ಲ, ಅವಳು ಕೂಡ ಏನೂ ಮಾಡ್ತಾ ಇಲ್ಲ. ಹಾಗಾಗಿ ಅವಳು ನಿತ್ಯ ತೃಪ್ತಳು. ಈಗಾಗಲೇ ಆ ನಾಮ ಆಗೋಗಿರೋದ್ರಿಂದ ಇಲ್ಲಿ ಅನಿತ್ಯ ತೃಪ್ತ ಅಂತ ತಗೊಳ್ಳೋದೇ ಸಮಂಜಸವಾಗಿರುತ್ತೆ.
ಮುನಿ ಮಾನಸ ಹಂಸಿಕಾ, ಮುನಿಗಳ ಮನಸ್ಸಿನಲ್ಲಿ ಅವಳೇ ತುಂಬಿಕೊಂಡಿರ್ತಾಳೆ. ಎಷ್ಟು ಅಂತಂದರೆ ಅಹಂಸಾ, ನಾನೇ ಅವಳು, ಅವಳೇ ನಾನು ಅಂತಕ್ಕಂಥ ಪೂರ್ಣ ಜ್ಞಾನ ಮುನಿಗಳ ಮನಸ್ಸಿಗೆ ಗೋಚರವಾಗಿರುತ್ತೆ. ಹಾಗಾಗಿ ಅವರ ಅಂತಃಕರಣದಲ್ಲಿ ಪೂರ್ಣವಾಗಿ ಆ ದೇವಿಯೇ ವ್ಯಾಪಕಳಾಗಿರುತ್ತಾಳೆ. ದೇವಿ ಬೇರೆ, ನಾನು ಬೇರೆ ಅಂತ ಮುನಿಗಳು ತಿಳ್ಕೊಂಡೇ ಇಲ್ಲ. ಹಾಗಾಗಿ ನಿಜವಾಗ್ಲೂ ಜ್ಞಾನಿಗಳು ಯಾರು? ಹಂಸಃ ಅಹಂಸಃ ಸೋಹಂ ಅಂತ ತಿಳ್ಕೊಂಡಿರೋರೇ ಜ್ಞಾನಿಗಳು. ಸತ್ಯವ್ರತ, ಆ ದೇವಿ ಸತ್ಯ ಸ್ವರೂಪಳು ಅಂತ ಈ ಹಿಂದೆ ಹೇಳಿದೆ. ಹಾಗಾಗಿ ಯಾರು ಆ ದೇವಿಯನ್ನು ಸತ್ಯ ಅಂತ ತಿಳ್ಕೊಂಡಿರ್ತಾರೋ ಆ ಸಾಧನೆಗೆ ಹೆಸರು ಸತ್ಯವ್ರತ. ಸತ್ಯದ ವ್ರತವನ್ನೇ ನಾವು ಆಚರಣೆ ಮಾಡಬೇಕಾಗಿರೋದು. ಸತ್ಯನಾರಾಯಣ ವ್ರತ ಅಂತ ಹೇಳ್ತೀವಿ, ಆದರೆ ಸುಳ್ಳು ಹೇಳ್ತಾ ಸತ್ಯನಾರಾಯಣನ ಪೂಜೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಸತ್ಯವ್ರತ, ಸತ್ಯವಾಗಿರ್ತಕ್ಕಂಥವಳು ಭಗವತಿ ಒಬ್ಬಳೇ. ಹಾಗಾಗಿ ಅವಳ ಅನುಸಂಧಾನ ಮಾಡೋದೇ ಸತ್ಯವ್ರತ. ಸತ್ಯರೂಪ, ನಿಜವಾಗಲೂ ಅವಳ ರೂಪ ಯಾವುದಪ್ಪ ಅಂದರೆ ಸತ್ಯ. ಸತ್ಯವನ್ನು ಯಾರು ಅನುಸಂಧಾನ ಮಾಡ್ತಾ ಇದ್ದಾರೋ ಅವರು ಯಾವ ಮೂರ್ತಿ ಇಟ್ಕೊಂಡು ಪೂಜೆ ಮಾಡಬೇಕಾಗಿಲ್ಲ, ಯಾವ ಭಜನೆಯೂ ಮಾಡಬೇಕಾಗಿಲ್ಲ, ಯಾವ ಹೋಮಾದಿಗಳನ್ನೂ ಮಾಡಬೇಕಾಗಿಲ್ಲ. ಅವಳು ಸತ್ಯ ಸ್ವರೂಪಳೇ ಆಗಿದ್ದಾಳೆ. ಸರ್ವಾಂತರ್ಯಾಮಿನಿ, ಎಲ್ಲರ ಅಂತಃಕರಣದಲ್ಲಿ ಅವಳು ನೆಲೆಸಿದ್ದಾಳೆ. ಮತ್ತೆ 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 ಹೇಳ್ತಾ ಇದ್ದಾರೆ, ಆ ದೇವಿಯ ವಾಸಸ್ಥಾನ ಅಂತಃಕರಣ. ಅವಳು ಅಂತರ್ಯಾಮಿನಿಯಾಗಿದ್ದಾಳೆ. ಬಹಿರ್ಮುಖವಾಗಿ ನಾವು ಆ ದೇವಿಯನ್ನು ಹುಡುಕೋದು ಬಿಡಬೇಕು. ಯಾಕೆಂದರೆ ಅವಳು ಹೊರಗಡೆ ಎಲ್ಲೂ ನಮಗೆ ಸಿಗೋದಿಲ್ಲ. ಅದರ ಬದಲು ನಾವು ಅಂತರ್ಯಾತ್ರೆಯನ್ನು ಕೈಗೊಳ್ಳಬೇಕು. ಬಹಿರ್ಮುಖವಾದ ಯಾತ್ರೆ ಪ್ರಯೋಜನ ಇಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅದರ ಒಳಗೆ ಆನಂದ ಸ್ವರೂಪಳಾಗಿ ಅವಳಿದ್ದಾಳೆ. ಸತೀ, ದಕ್ಷರಾಜನ ಮಗಳಾಗಿ ದಾಕ್ಷಾಯಣಿ, ಅವಳಿಗೆ ಮತ್ತೊಂದು ಹೆಸರು ಸತಿ ಅಂತ. ಶಿವನನ್ನು ವರಿಸಿದ್ಲವಳು ಸತಿ. ಇನ್ನೊಂದರ್ಥ ಸತಿ ಅಂದರೆ ಸತ್ ಅಂದರೆ ಸತ್ಯವಾಗಿ ಇರ್ತಕ್ಕಂಥವಳು, ಯಾವಾಗಲೂ ಇರ್ತಕ್ಕಂಥವಳು, ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಬದಲಾವಣೆ ಆಗದಂತೆ ಸದಾ ಇರ್ತಕ್ಕಂಥವಳು ಸತ್ ಸ್ವರೂಪಳಾಗಿ. ಈ ಅಂದರೆ ವರ್ಣಮಾಲೆಯಲ್ಲಿ 4ನೇ ಅಕ್ಷರ. ಚತುರ್ಥಂ ಮನ್ಯೇ, ಅವಳು 4ನೇ ಸ್ವರೂಪಳಾಗಿದ್ದಾಳೆ. ಏನರ್ಥ? 3 ಅವಸ್ಥೆಗಳಿವೆ, ಜಾಗ್ರತ್, ಸ್ವಪ್ನ, ಸುಷುಪ್ತ. ಜಾಗ್ರತ್ ಸ್ಥಿತಿಯಲ್ಲಿ ಅವಳು ವಿಶ್ವ ಅಂತ ಗುರುತಿಸ್ಕೊಳ್ಬಿಡ್ತಾಳೆ. ಸ್ವಪ್ನದಲ್ಲಿ ಅವಳು ತೈಜಸ ಅಂತ ಗುರುತಿಸಲ್ಪಡ್ತಾಳೆ. ಇನ್ನು ಸುಷುಪ್ತ ಸ್ಥಿತಿಯಲ್ಲಿ ಪ್ರಾಜ್ಞಾ. ಒಂದೇ ಆತ್ಮ 3 ರೀತಿ ವ್ಯಕ್ತವಾಗ್ತಾ ಇದೆಯಲ್ಲ? ಇಲ್ಲ ಇಲ್ಲ, ಈ 3 ಒಂದೇನೆ. ಅದಕ್ಕೆ ಹೆಸರು ತುರ್ಯ. ಅದು ಈ ಕಾರದ ಅಕ್ಷರ. ಸತಿ ಬ್ರಾಹ್ಮಣಿ, ಬ್ರಹ್ಮನಲ್ಲಿ ಇದ್ದು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಕ್ಕಂಥವಳು. ಬ್ರಹ್ಮಸ್ವರೂಪಳಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಹೆಸರು ಬ್ರಾಹ್ಮಣಿ. ಬ್ರಹ್ಮ, ಪರಬ್ರಹ್ಮ ಸ್ವರೂಪಳಾಗಿದ್ದಾಳೆ. ಎಲ್ಲದಕ್ಕಿಂತ ಶ್ರೇಷ್ಠ, ಎಲ್ಲದಕ್ಕಿಂತ ಹಿರಿಯಳಾಗಿದ್ದಾಳೆ. ಅದಕ್ಕೆ ಅವಳು ಬ್ರಹ್ಮಸ್ವರೂಪಳು. ಜನನಿ, ಎಲ್ಲರಿಗೂ ಅವಳೇ ತಾಯಿ. ನಮಗೆ ಒಬ್ಬಳು ತಾಯಿ ಇದ್ದಾಳೆ, ಅವ್ರ ತಾಯಿ ಅವ್ರ ತಾಯಿ ಅವ್ರ ತಾಯಿ ಅಂತ ನೋಡ್ಕೊಳ್ತಾ ಹೋದರೆ ಎಲ್ಲ ಜೀವಿಗಳಿಗೂ ಇವಳೇ ತಾಯಿ. ಅದಕ್ಕೆ ಅವಳಿಗೆ ಹೆಸರು ಜಗನ್ಮಾತಾ, ಶ್ರೀಮಾತಾ, ಲೋಕಮಾತಾ, ಬಹುರೂಪ. ಅವಳಿಗೆ ಯಾವ ರೂಪವೂ ಇಲ್ಲ. ಭಕ್ತರು ಯಾವ ರೂಪದಲ್ಲಿ ಬೇಕಾದರೂ ಅವರು ಕಾಣಬಹುದು. ಹಾಗಾಗಿ ಅವಳು ಬಹುರೂಪಳಾಗಿದ್ದಾಳೆ. ಒಬ್ಬೊಬ್ಬರು ಭಕ್ತರು ಒಂದೊಂದು ರೀತಿ ಅವಳನ್ನು ಕಾಣೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಅವಳು ಬಹುರೂಪಳಾಗಿದ್ದಾಳೆ. ಅವಳಿಗೆ ಯಾವ ರೂಪವೂ ಇಲ್ಲ, ಭಕ್ತರು ಹಲವಾರು ರೂಪಗಳನ್ನು ಕೊಟ್ಟಿದ್ದಾರೆ. ಬುಧಾರ್ಚಿತ, ಬುಧ ಅಂದರೆ ಜ್ಞಾನಿಗಳು, ಜ್ಞಾನಿಗಳಿಂದ ಅರ್ಚಿಸಲ್ಪಡ್ತಾ ಇದ್ದಾಳೆ. ಜ್ಞಾನಿಗಳು ಪೂಜೆ ಮಾಡ್ತಾ ಇಲ್ಲ, ಭಜನೆ ಮಾಡ್ತಾ ಇಲ್ಲ, ಹೋಮ ಮಾಡ್ತಾ ಇಲ್ಲ, ಸದಾ ಅವಳನ್ನು ಅನುಸಂಧಾನ ಮಾಡ್ತಾನೇ ಇದ್ದಾರೆ. ಆ ಜ್ಞಾನಿಗಳು
ಆ ದೇವಿಯಲ್ಲಿಯೇ ಅಂಶವಾಗಿ ಇದ್ದುಬಿಟ್ಟಿದ್ದಾರೆ. ಆ ದೇವಿ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಪ್ರಸವಿತ್ರಿ, ಎಲ್ಲವನ್ನೂ ಸೃಷ್ಟಿ ಮಾಡಿರ್ತಕ್ಕಂಥವಳು. ಹಾಗಾಗಿ ಪ್ರಸವಿತ್ರಿ. ಪ್ರಚಂಡ, ಚಂಡ ಅಂದರೆ ಅತ್ಯಂತ ಕೋಪಗೊಳ್ತಕ್ಕಂಥವಳು. ಪ್ರಚಂಡ, ಇನ್ನೂ ಹೆಚ್ಚು ಕೋಪ, ಅವಳಷ್ಟು ಕೋಪ ಇನ್ಯಾರಿಗೂ ಇಲ್ಲ. ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಯಾಕೆ ಕೋಪ ಅಂದರೆ, ಯಾರು ಆ ದೇವಿಯ ಶಕ್ತಿಯನ್ನೆಲ್ಲ ಉಪಯೋಗಿಸ್ಕೊಂಡು ದುಷ್ಕಾರ್ಯಗಳನ್ನು ಮಾಡ್ತಾರೋ ಅಂಥವರ ಮೇಲೆ ಅವಳಿಗೆ ಕೋಪ. ಅವರಲ್ಲಿರ್ತಕ್ಕಂಥ ಅಹಂಕಾರ, ಜಂಬ, ದರ್ಪ, ಕಾಮ, ಕ್ರೋಧಗಳನ್ನು ಅಳಿಸೋದಕ್ಕೋಸ್ಕರ ಅವಳು ಕ್ರೋಧವನ್ನು ತಾಳ್ತಾಳೆ. ಆಜ್ಞಾ, ಅತ್ಯಂತ ಜ್ಞಾನ ಸ್ವರೂಪಳು, ಆಜ್ಞಾಚಕ್ರದಲ್ಲಿ ಇರ್ತಕ್ಕಂಥವಳು. ಇನ್ನೊಂದು ಆಜ್ಞಾ, ಎಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟು ಹೀಗೆ ಮಾಡಬೇಕು ಅಂತ ಹೃದಯದಲ್ಲೇ ಇದ್ದು ಆಜ್ಞೆ ಮಾಡ್ತಾ ಇರ್ತಕ್ಕಂಥವಳು. ಪ್ರತಿಷ್ಠಾ, ಅವಳು ಹೃದಯದಲ್ಲೇ ಪ್ರತಿಷ್ಠೆ ಹೊಂದಿದ್ದಾಳೆ ಅಂತ ಒಂದರ್ಥ. ಇನ್ನೊಂದು ಅಪ್ರತಿಷ್ಠಾ ಅಂತ ತಗೊಂಡ್ರೆ ಅವಳು ಯಾವುದೋ ಒಂದು ಕಡೆಗೆ ಸೀಮಿತ ಅಲ್ಲ, ಎಲ್ಲ ಕಡೆಯಲ್ಲೂ ಇದ್ದಾಳೆ. ಹಾಗಾಗಿ ಒಂದು ಕಡೆ ಪ್ರತಿಷ್ಠೆ ಹೊಂದಿಲ್ಲ. ಪ್ರಕಟಾಕೃತಿ, ಅವಳ ಆಕೃತಿ, ರೂಪ ಯಾವುದು? ಎಲ್ಲ ಕಡೆ ಯಾರು ಬೇಕಾದರೂ ಕಾಣಬಹುದು, ಯಾವ ವಸ್ತುಗಳಲ್ಲಿ ಬೇಕಾದರೂ ಅವಳು ಪ್ರಕಟಗೊಳ್ತಾಳೆ. ಹಾಗಾಗಿ ಪ್ರಕಟಾಕೃತಿ. ಅಪ್ರಕಟಾಕೃತಿ ಅಂತ ಮಾಡಿದಾಗ ಅವಳಿಗೆ ಯಾವುದೇ ವಸ್ತುಗಳಾಗಲಿ ಯಾವುದೇ ಜೀವಿಗಳಲ್ಲಾಗಲಿ ಅವಳು ಪ್ರಕಟ ಹೊಂದುವುದಿಲ್ಲ. ಅವಳು ತನ್ನ ರೂಪವನ್ನು ತೋರಿಸ್ಕೊಳ್ಳೋದೇ ಇಲ್ಲ. ಆಕಾಶದಂತೆ ಎಲ್ಲ ಕಡೆ ಇದ್ದಾಳೆ, ಆದರೆ ಯಾವ ರೂಪವೂ ಇಲ್ಲ. ಅವಳು ಪ್ರಕಟಗೊಳ್ಳುವುದಿಲ್ಲ, ಯಾವ ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರವಾಗುವುದಿಲ್ಲ ಅಂತ ಮತ್ತೊಂದರ್ಥ.